ಗರ್ಭಾವಸ್ಥೆಯಲ್ಲಿ ಹೆಚ್ಚು ಹೊತ್ತು ಏಕೆ ನಿಲ್ಲಬಾರದು? ಅದರಿಂದಾಗುವ ಅಪಾಯಗಳೇನು? ರಕ್ತ ಸಂಚಲನೆ ಕಡಿಮೆಯಾಗುವುದು. ದೀರ್ಘಕಾಲ ನಿಲ್ಲುವುದರಿಂದ ರಕ್ತದ ಹರಿವು ಕುಂಠಿತವಾಗಬಹುದು. ಇದು ಕಾಲುಗಳು ಮತ್ತು ಪಾದಗಳಲ್ಲಿ ಊತಕ್ಕೆ ಕಾರಣವಾಗುತ್ತದೆ. ವೆರಿಕೋಸ್ ವೇನಿನ ಅಪಾಯ. ದೀರ್ಘಕಾಲ ನಿಲ್ಲುವುದರಿಂದ ರಕ್ತನಾಳಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ವೆರಿಕೋಸ್ ವೇನ್ ಉಂಟಾಗುತ್ತವೆ ಅಥವಾ ಅಸ್ತಿತ್ವದಲ್ಲಿರುವಂತಹ ವೆರಿಕೋಸ್ ವೇನಿನ ಸಮಸ್ಯೆ ಹದಗೆಡುತ್ತದೆ. ಬೆನ್ನು ನೋವು. ಹೆಚ್ಚು ಹೊತ್ತು ನಿಲ್ಲುವುದರಿಂದ ಬೆನ್ನು ಮತ್ತು ಸೊಂಟದ ಮೇಲೆ ಹೆಚ್ಚುವರಿ ಒತ್ತಡ ಉಂಟಾಗುತ್ತದೆ. ಇದು ಅಸ್ವಸ್ಥತೆ ಮತ್ತು ನೋವಿಗೆ ಕಾರಣವಾಗುತ್ತದೆ. ಊತ ಅಥವಾ ಎಡಿಮಾ. ದೀರ್ಘಕಾಲ ನಿಲ್ಲುವುದರಿಂದ ಕಾಲುಗಳಲ್ಲಿ ದ್ರವದ ಶೇಖರಣೆ ಉಂಟಾಗಬಹುದು. ಇದರ ಪರಿಣಾಮವಾಗಿ ಊತ ಮತ್ತು ಅಸ್ವಸ್ಥತೆ ಉಂಟಾಗುತ್ತದೆ. ಆಯಾಸ ಮತ್ತು ತಲೆತಿರುಗುವಿಕೆ. ವಿಸ್ತೃತವಾಗಿ ನಿಲ್ಲುವುದರಿಂದ ದೇಹವು ಆಯಾಸಗೊಳ್ಳುತ್ತದೆ ಮತ್ತು ಮೆದುಳಿಗೆ ರಕ್ತ ಪೂರೈಕೆ ಕಡಿಮೆಯಾಗುವುದರಿಂದ ತಲೆತಿರುಗುವಿಕೆ ಉಂಟಾಗುತ್ತದೆ. ಅಕಾಲಿಕ ಹೆರಿಗೆಯ ಅಪಾಯ. ದೀರ್ಘಕಾಲ ನಿಲ್ಲುವುದರಿಂದ ವಿಶೇಷವಾಗಿ ರಿಸ್ಕಿ ಪ್ರೆಗ್ನೆನ್ಸಿಗಳಲ್ಲಿ ಅಕಾಲಿಕ ಹೆರಿಗೆಯ ಅಪಾಯವು ಸ್ವಲ್ಪ ಹೆಚ್ಚಳವಾಗುತ್ತದೆ. ಹಾಗಾದರೆ ಇಂಥ ಅಪಾಯಗಳನ್ನು ಹೇಗೆ ತಪ್ಪಿಸಬೇಕು? ಉತ್ತಮ ರಕ್ತ ಪರಿಚಲನೆಯನ್ನು ಉತ್ತೇಜಿಸಲು ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ವಿರಾಮಗಳನ್ನು ತೆಗೆದುಕೊಳ್ಳಿ. ಸರಿಯಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ ಮತ್ತು ಕುಳಿತುಕೊಳ್ಳುವಾಗ ನಿಮ್ಮ ಕಾಲುಗಳನ್ನು ಮೇಲಕ್ಕೆತ್ತಿ ಕುಳಿತುಕೊಳ್ಳಿ. ಇದರಿಂದ ಉತ್ತಮ ರಕ್ತ ಪರಿಚಲನೆಯು ಉಂಟಾಗುತ್ತದೆ.